ತಕ್ಷಣದ ಹಣ ವರ್ಗಾವಣೆ ಬಳಕೆ ಮಾಡುವ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ದೇಶದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ವಹಿವಾಟಿನ ವಿಧಾನವಾಗಿದೆ. ಯುಪಿಐ ಭಾರತದಲ್ಲಿ ಅತಿ ವೇಗವಾಗಿ ಹಾಗೂ ಅತಿ ಹೆಚ್ಚು ಬಳಕೆಯಾಗುತ್ತಿರುವಂತಹ ಪಾವತಿಯ ವಿಧಾನವಾಗಿರುವ ಹಿನ್ನೆಲೆಯಲ್ಲಿ ಆರ್ಬಿಐ ಜನವರಿ 1, 2024ರಿಂದ ಕೆಲವು ಬದಲಾವಣೆ ಹಾಗೂ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. 1 ವರ್ಷದಿಂದ ಕಾರ್ಯನಿರ್ವಹಿಸದ ಯುಪಿಐ ಐಡಿಗಳನ್ನು ನಿಷ್ಕ್ರಿಯಗೊಳಿಸಲು ಪೇಟಿಎಂ, ಗೂಗಲ್ ಪೇ, ಫೋನ್ ಪೇ ಹಾಗೂ ಬ್ಯಾಂಕ್ಗಳಿಗೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಸೂಚನೆ ನೀಡಿದೆ ನೋಡಿ. ಇನ್ನು ಯುಪಿಐಗಳ ಮೂಲಕ ದಿನಕ್ಕೊಂದಕ್ಕೆ ಗರಿಷ್ಠ 1 ಲಕ್ಷ ರೂಪಾಯಿವರೆಗಿನ ವಹಿವಾಟು ನಡೆಸಬಹುದಾಗಿದೆ. ಆದರೂ ಕೂಡ ಆರ್ಬಿಐ ಯುಪಿಐ ಪಾವತಿಗಳ ಬಳಕೆಯನ್ನು ವಿಸ್ತರಿಸಲು ಡಿಸೆಂಬರ್ 8, 2023ರಂದು ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಯುಪಿಐ ಪಾವತಿಗಳ ವಹಿವಾಟಿನ ಮಿತಿಯನ್ನು 5 ಲಕ್ಷಕ್ಕೆ ಏರಿಸಲಾಗಿದೆ. ಇನ್ನು ಆನ್ಲೈನ್ ವ್ಯಾಲೆಟ್ಗಳಂತಹ ಪ್ರೀಪೇಡ್ ಪಾವತಿ ಸಾಧನೆಗಳನ್ನು ಬಳಸಿ ಮಾಡಿದಂತಹ 2,000ಕ್ಕಿಂತ ಹೆಚ್ಚಿನ ಕೆಲವು ವ್ಯಾಪಾರಿ ಯುಪಿಐ ವಹಿವಾಟುಗಳ ಮೇಲೆ 1.1% ಇಂಟರ್ಚೇಂಜ್ ಶುಲ್ಕವನ್ನು ವಿಧಿಸಲಾಗಿದೆ. ಹೌದು, ಇನ್ನು ಆನ್ಲೈನ್ ಪಾವತಿ ವಂಚನೆಯನ್ನ ಹೆಚ್ಚುತ್ತಿರುವ ನಿರ್ದೇಶನಗಳನ್ನು ನಿಗ್ರಹಿಸಲು ಬಳಕೆದಾರರು ಈ ಹಿಂದೆ ವಹಿವಾಟು ನಡೆದ ಇನ್ನೊಬ್ಬ ಬಳಕೆದಾರರಿಗೆ 2,000ಕ್ಕಿಂತ ಹೆಚ್ಚಿನ ಮೊದಲ ಪಾವತಿಯನ್ನ ಪ್ರಾರಂಭಿಸಿದರೆ ಪ್ರತಿ ವಹಿವಾಟಿಗೂ ಯಶಸ್ವಿಯಾಗುವುದಕ್ಕೆ 4 ಗಂಟೆಗಳ ಕಾಲ ಮಿತಿಯನ್ನ ಅನ್ವಯಿಸಲಾಗುತ್ತದೆ. ಇನ್ನು ಯುಪಿಐ ಸದಸ್ಯರು ಶೀಘ್ರದಲ್ಲೇ ಯುಪಿಐ ಟ್ಯಾಪ್ ಮತ್ತು ಪೇ ಸೌಲಭ್ಯವನ್ನು ಬಳಕೆ ಮಾಡಲು ಸಾಧ್ಯವಾಗುತ್ತದೆ. ಹೆಚ್ಚುವರಿಯಾಗಿ ಆರ್ಬಿಐ ಜಪಾನಿನ ಕಂಪನಿ ಹಿಟಾಚಿಯ ಸಹಯೋಗದೊಂದಿಗೆ ಈಗ ಭಾರತದಾದ್ಯಂತ ಯುಪಿಐ ಎಟಿಎಂಗಳನ್ನು ಹೊರತರಲಿದೆ. ಇದರಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣವನ್ನು ಹಿಂಪಡೆಯಲು ನೀವು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಬಹುದಾಗಿದೆ. ಆಗಸ್ಟ್ 2023ರಲ್ಲಿ ಯುಪಿಐ 10 ಬಿಲಿಯನ್ ವಹಿವಾಟುಗಳನ್ನು ದಾಟುವ ಮೂಲಕ ಗಮನಾರ್ಹ ಮೈಲುಗಲ್ಲುಗಳನ್ನು ಸಾಧಿಸಿದೆ ನೋಡಿ. ಇನ್ನು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಉನ್ನತ ಅಧಿಕಾರಿಯೊಬ್ಬರು ದೇಶವು ತಿಂಗಳಿಗೆ 100 ಬಿಲಿಯನ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ವಹಿವಾಟುಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಿದ್ದಾರೆ.